ನಮಸ್ಕಾರ ಗೆಳೆಯರೇ, SJC ಭಕ್ತಿ ಆರಾಧನೆಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಹನುಮಂತನಿಗೆ ಮಗ ಇರುವ ವಿಷಯ ಬಹಳ ಜನರಿಗೆ ತಿಳಿಸಿದೆ. ಆದರೆ ಹನುಮಂತನಿಗೆ 5 ಜನ ಸಹೋದರರು ಇರುವ ವಿಷಯ ತುಂಬ ಜನರಿಗೆ ತಿಳಿಸಿಲ್ಲ. ಬನ್ನಿ ಗೆಳೆಯರೇ, ಇದರ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ. ಇದರ ವಿವರಗಳನ್ನು ತಿಳಿಯಬೇಕಾದರೆ ಮೊದಲಿಗೆ ಆಂಜನೇಯ ತಂದೆಯ ಹೆಸರು ಕೇಸರಿ ರಾಜ ಹಾಗೂ ತಾಯಿಯ ಹೆಸರು ಅಂಜನಾದೇವಿ. ಅಂಜನಾದೇವಿಗೆ ತುಂಬ ವರ್ಷಗಳ ತಪಸ್ಸಿನ ಫಲದಿಂದ ಭಗವಾನ್ ಶಂಕರ ಹಾಗೂ ವಾಯುದೇವರ ಕೃಪೆಯಿಂದ ಅವರ ವರಪ್ರಸಾದದಿಂದ ಮೊದಲಿಗೆ ಇವರಿಗೆ ಹನುಮಂತ ಜನಿಸುತ್ತಾರೆ. ಇವರ ನಂತರ ಅಂಜನಾದೇವಿ ಹಾಗೂ ಕೇಸರಿ ರಾಜನಿಗೆ ಇನ್ನೂ 5 ಜನ ಮಕ್ಕಳು ಜನಿಸುತ್ತಾರೆ. ಅವರ ಹೆಸರುಗಳು ಹೀಗಿವೆ. ಮೊದಲಿಗೆ ಮತಿಮಾನ್, ಶ್ರುತಿಮಾನ್, ಕೇತುಮಾನ್, ಗತಿಮಾನ್ ಹಾಗೂ ಧೃತಿಮಾನ್. ಇವರಲ್ಲಿ ಪ್ರಭು ರಾಮರ ಪ್ರಿಯ ಭಕ್ತರಾಗಿ ಹನುಮಂತನೇ ದೊಡ್ಡವರು. ಇವರು ಭಗವಾನ್ ಶ್ರೀರಾಮರ ಪ್ರಿಯ ಭಕ್ತರಾಗಿ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪ್ರಭು ಹನುಮಂತರ ಕಾರ್ಯಗಳು ಮತ್ತು ಅವರ ಸಿದ್ಧಿಗಳು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಆದರೆ ಉಳಿದ 5 ಜನ ಹನುಮಂತನ ಸಹೋದರರು ಮದುವೆ ಮಕ್ಕಳನ್ನು ಮಾಡಿಕೊಂಡು ಜೀವನ ಸಾಗಿಸಿದರು. ಅಷ್ಟೇ ಅಲ್ಲ, ರಾಜ ಕೇಸರಿಯ ವಂಶ ಕೆಲವು ಯುಗಗಳವರೆಗೂ ಮುಂದುವರಿಯುತ್ತದೆ. ಈ ವಿಷಯವನ್ನು ರಾಮಾಯಣ ಮಹಾಭಾರತ ಕಾವ್ಯಗಳಲ್ಲಿ ಎಲ್ಲಿಯೂ ಸಹ ಉಲ್ಲೇಖಿಸಿಲ್ಲ ಗೆಳೆಯರೆ. ಆದರೆ ಈ ವಿಷಯದ ಬಗ್ಗೆ ನಮ್ಮ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅದುವೇ 223 ಹಾಗೂ 225ನೇ ಶ್ಲೋಕದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಗೆಳೆಯರೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನಗೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮೆಲ್ಲರಿಗೂ ತಿಳಿಸುತ್ತೇನೆ. ಜೈ ಶ್ರೀರಾಮ್. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಶನಿ ಹನುಮಾನಕಿ. ಜೈ ಶ್ರೀರಾಮ್. ನೀವು ಹನುಮಾನ್ ಹಾಗೂ ಶ್ರೀರಾಮರ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಪ್ರಭುಗಳ ಇರುವರ ಕೃಪೆಗೆ ಪಾತ್ರರಾಗೋಣ. ಸರ್ವೇ ಜನಃ ಸುಖಿನೋ ಭವಂತು.